ಸೊ ಇವತ್ತಿನ ಸಂಡೇ, ಸೊ ಒಂದು ಎಲ್ಲಿಗಾದರೂ ಹೋಗಿ ಬರುವ. ಸೊ ನೀವು ಕೂಡ ಒಂದು ಜಾಯ್ನ್ ಆಗ್ಬೋದು, ನೀವು ಕೂಡ ಬನ್ನಿ ಅಂತ ಹೇಳ್ತಾ, ಹೋಗಿಂತ ಮುಂಚೆ ಒಂದು ಸಣ್ಣದಾಗಿ ಒಂದು ಟೀ ಕುಡ್ದು ಹೋಗುವ. ಸೊ ಟೀ ಇಲ್ಲ ಅಂದರೆ ನಮಗೆ ದಿನನೇ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಹೆಚ್ಚಿನ ಜನರಿಗಾಗಿ ಸೊ ಟೀ ಇಲ್ಲ ಅಂದರೆ ಒಂದು ಆಗೋದೇ ಇಲ್ಲ. ಸೊ ಟೀ ಕುಡಿಲಿಲ್ಲ ಅಂದರೆ ಕೆಲವರಿಗೆ ಒಂದು ತಲೆನೋವು ಬರ್ತದೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಅಲ್ಲ, ಕೆಲವರಿಗೆ. ಸೊ ನಮಗೂ ಕೂಡ ಹಾಗೆ ಟೀ ಇಲ್ಲ ಅಂದರೆ ಆಗೋದೇ ಇಲ್ಲ, ಒಂದು ದಿನ ಸ್ಟಾರ್ಟ್ ಆದಾಗೆ ಆಗೋದಿಲ್ಲ ಅಂತ. ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ನಾವು ಹೋಗ್ತಿರೋ ಪ್ಲೇಸ್ ಬಂದುಬಿಟ್ಟು ಇಸ್ಕಾನ್ ಟೆಂಪಲ್. ಸೊ ಇಸ್ಕಾನ್ ಟೆಂಪಲ್ ಕೂಡಲೇ ಎಲ್ಲರೂ ಅಂದ್ಕೊಳ್ತಿರೋ ಒಂದು ಬೆಂಗಳೂರಿನ ಇಸ್ಕಾನ್ ಟೆಂಪಲ್ ಅಂತ. ಬಟ್ ಇದು ಧಾರವಾಡದಲ್ಲಿರುವಂಥ ಒಂದು ಇಸ್ಕಾನ್ ಟೆಂಪಲ್. ಏನಿಲ್ಲ, ಜಾಸ್ತಿ ಏನು ದೂರ ಇಲ್ಲ. ಒಂದು ಹುಬ್ಳಿಯಿಂದ ಒಂದು 10 ಕಿಲೋಮೀಟ್ರ್ ಇರ್ಬೋದು. ಅದೇ ಥರ ಒಂದು ಧಾರವಾಡದಿಂದ ಕೂಡ ಒಂದು ಸೇಮ್ ಡಿಸ್ಟೆನ್ಸೇ ಆಗ್ತದೆ. ಸೊ ಇದು ಹುಬ್ಳಿ ಮತ್ತು ಧಾರವಾಡ ಹೋಗೋ ಒಂದು ಮಧ್ಯದಲ್ಲಿ ಸಿಗ್ತದೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ನೋಡಲಿಲ್ಲ, ಸೊ ಜಾಯ್ನ್ ಆಗಿ ನೋಡಿ ಈ ವಿಡಿಯೋದಲ್ಲಿ. ಹಾಗೆ ಯಾರೆಲ್ಲ ನೋಡಿದ್ದೀರಾ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಲೈಟಾಗಿ ಒಂದು ಮಳೆ ಬರ್ತಿದೆ. ಸೊ ಒಂದು 2-3 ದಿನದಿಂದ ಒಂದು ಮಳೆ ಶುರುವಾಗಿದೆಪ್ಪ, ಏನಕ್ಕಂತ ಗೊತ್ತಿಲ್ಲ. ಆದರೂ ನಮ್ಮ ಜರ್ನಿನ ಒಂದು ಶುರು ಮಾಡೋ, ಹೋಗಿ ಬರೋ. ಮಳೆಯಲ್ಲಿ ಹೋಗೋದಾದ್ರೂ ಹೋಗುವಂತ. ಒಂದು ಹೇಳಲಿಕ್ಕೆ ಬಿಟ್ಟೆ, ಏನಿಲ್ಲ, ಇದು ಹುಬ್ಳಿಯಿಂದ ನಿಮಗೆ ಇಲ್ಲಿ 3 ಟೈಪ್ ಇದು ಒಂದು ಬಸ್ ಸಿಗ್ತದೆ. ಒಂದು ಬಸ್ಸಲ್ಲಿ ಏನಾದರೂ ಬಂದರೆ ನೀವು 2 ಗೌರ್ಮೆಂಟ್ ಬಸ್ ಸಿಗ್ತದೆ. ಅದೇ ಥರ ಒಂದು ಪ್ರೈವೇಟ್ ಬಸ್, ಬೇಂದ್ರೆ ನಗರ ಸಾರಿಗೆ ಅಂತ. ಸೊ ಜಾಸ್ತಿ ಏನು ದೂರ ಇಲ್ಲ, ಒಂದು 15 ರೂಪಾಯಿ ತೊಗೊಳ್ಬೋದು. ಒಂದು 10 ಕಿಲೋಮೀಟ್ರ್ ಒಳಗಡೆ ಇರುವಂಥದ್ದು. ಸೊ ನಿಮಗೆ ಅಲ್ಲೇ ಇಸ್ಕಾನ್ ಶಾಪ್ ಅಂತಲೇ ಇದೆ. ಆ ಟೆಂಪಲ್ ಎದುರುಗಡೆನೇ ಒಂದು ನಿಲ್ಲಿಸ್ತಾರೆ. ನೀವು ಯಾವಾಗಲಾದರೂ ಒಂದು ಹುಬ್ಳಿಗೆ ಬಂದರೆ ಇದೊಂದು ಪ್ಲೇಸ್ ನೋಡಿ ಹೋಗಿ ಅಂತ ಹೇಳ್ತಾ, ಸೊ ಜರ್ನಿನ ಶುರು ಮಾಡುವ. ಲೈಟಾಗಿ ಮಳೆ ಬರ್ತಿದೆಯಲ್ಲ, ಹೋಗುದಾ? ಸೊ ಮಾಸ್ಕ್ ಹಾಕ್ಕೊಳ್ಳು. ಮಳೆಯಲ್ಲೇ ಈಗ ಜರ್ನಿ ಶುರು ಮಾಡೋದು. ಇದು ಧಾರವಾಡ ಮತ್ತು ಬೆಳಗಾಂ ಹೋಗೋ ರೋಡು. ವಾತಾವರಣ ಚೇಂಜ್ ಆಗಿದೆ ಅಂತಾನೆ. ಮಿಡ್ಲಲ್ಲಿ ಕಾಣುತ್ತಿರುವಂಥದ್ದು BRTC ರೋಡ್. ಸೊ ಗೌರ್ಮೆಂಟ್ ಬಸ್ ಒಂದು ಹೋಗ್ತದೆ. ಗೌರ್ಮೆಂಟ್ ಅಂದರೆ ನಮ್ಮ ಮೆಟ್ರೋ ಕಾನ್ಸೆಪ್ಟ್ ಥರನೇ ಅದು ಕೂಡ, ಸೇಮ್ ಆ್ಯಸ್ ಇಟ್ ಇಸ್. ಸೊ ಅಲ್ಲಿ ಎದುರುಗಡೆ ಒಂದು ಫ್ಲೈಓವರ್ ಹೋಗ್ತದಲ್ಲ, ಸೊ ಅದೇ ಬಂದುಬಿಟ್ಟು ಇಸ್ಕಾನ್ ಟೆಂಪಲ್ ಫ್ಲೈಓವರ್. ಸೊ ನೀವೇನಾದರೂ ಒಂದು BRTCಯಲ್ಲಿ ಏನಾದರೂ ಬಂದರೆ ನಿಮಗೆ ಆ ಫ್ಲೈಓವರ್ ಹತ್ರ ನಿಲ್ಲಿಸ್ತಾರೆ, ನೀವು ಹೋಗ್ಬೋದು. ಜಾಸ್ತಿ ಏನು ದೂರ ಇಲ್ಲ. ಫುಲ್ಲು ಮಳೆ ಬಂದಿದೆ ಅಂತ.
ತೆಗಿಲಿಕ್ಕೆ ಆಗಲಿಲ್ಲ, ಏನಕ್ಕಂದರೆ ಒಳಗಡೆ ತೆಗಿಲಿಕ್ಕೆ ಅಲೌ ಇಲ್ಲ. ಸೊ ಹೊರಗಡೆಯಿಂದ ಕೂಡ ತೆಗಿಬೋದು ಎಷ್ಟು ಬೇಕಾದರೂ. ಸೊ ಆದಷ್ಟು ತೋರಿಸ್ಲಿಕ್ಕೆ ಒಂದು ಟ್ರೈ ಮಾಡಿದ್ದೀನಿ ಟೆಂಪಲ್ನ. ಸೊ ನಿಮಗೂ ಕೂಡ ಒಂದು ಫ್ರೀ ಇದ್ದರೆ, ಜಾಸ್ತಿ ದೂರ ಇಲ್ಲ, ಒಂದು ಹುಬ್ಳಿಯಿಂದ ಒಂದು 20 ನಿಮಿಷ ದಾರಿ. ಸೊ ಅಷ್ಟೇ, ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲದೂ ಕೂಡ ಇದೆ. ಸೊ ನೀವು ಆರಾಮ್ಸೆ ಒಂದು ಬಂದು ಹೋಗ್ಬೋದು ಇಲ್ಲಿ ಹುಬ್ಳಿಗೆ ಏನಾದ್ರು ಬಂದರೆ. ಸೊ ನೋಡಿ ನಿಮಗೆ ಇಸ್ಕಾನ್ ಟೆಂಪಲ್ ಕೂಡ ಇಲ್ಲಿ ಕಾಣಿಸ್ತಿದೆ. ಸೊ ನಿಮಗೆ ಇಲ್ಲೇ ಸ್ಟಾಪ್ ಕೊಡ್ತಾರೆ. ಸೊ BLTC ಆದರೆ ನಿಮಗೆ ಇದೇ ಸ್ಟಾಪ್. ಅದೇ ಥರ ಪ್ರೈವೇಟ್ ಆದರೆ ಪ್ರೈವೇಟ್ ಮತ್ತು ಮತ್ತೊಂದು ಗೌರ್ಮೆಂಟ್ ಬಸ್ ಬರ್ತದಲ್ಲ, ಸೊ ಅದನ್ನು ಕೂಡ ಆ ಟೆಂಪಲ್ ಎದುರು ಕಡೆನೇ ನಿಲ್ಲಿಸ್ತಾರೆ. ಸೊ ನೀವು ಯಾವಾಗ ಬೇಕಾದ್ರೂ ಬರ್ಬೋದು, ಎನಿ ಟೈಮ್ ಬಸ್ ಇದೆ ನಿಮಗೆ. ಬಟ್ ಟೆಂಪಲ್ ಎಷ್ಟು ಗಂಟೆ ತನಕ ಓಪನ್ ಇದೆ ಅಂತ ಗೊತ್ತಿಲ್ಲ. ಒಂದು ಮಧ್ಯಾಹ್ನ ತನಕ ಇರ್ಬೋದು. ಮಧ್ಯಾಹ್ನ ಒಂದು ಬಂದ್ ಮಾಡಿದರೆ ಒಂದು ಸಂಜೆಯಿಂದ ಶುರು ಆಗ್ಬೋದು. ಸೊ ಟೈಮಿಂಗ್ಸ್ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸಾಕು, ಇವತ್ತಿಗೆ ಇಷ್ಟು ತೋರಿಸ್ತಿದ್ದೀನಿ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು.